ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿ ಶಾಸಕ ಎಸ್ಎನ್ ಸುಬ್ಬಾರೆಡ್ಡಿ ಮಾತನಾಡಿ, ಗುಡಿಬಂಡೆ ತಾಲೂಕಿನ ಕೆರೆಗಳಲ್ಲಿ ನೀರು ತುಂಬಿಸಲು ಬೆಂಗಳೂರಿನ ಕೊಳಚೆ ನೀರನ್ನು ತಂದು ತುಂಬಿಸಲಾಗುತ್ತಿದೆ. ಎತ್ತಿನ ಹೊಳೆ ನೀರನ್ನು ತಂದು ಗುಡಿಬಂಡೆ ಕೆರೆಯನ್ನು ತುಂಬಿಸುವ ಕೆಲಸ ಮಾಡಲಾಗುತ್ತದೆ. ದರಖಾಸ್ತಿನಲ್ಲಿ ಅರ್ಜಿ ಹಾಕಿಕೊಂಡ ಬಹುತೇಕರಿಗೆ ಜಮೀನು ಮಂಜೂರು ಮಾಡಲಾಗಿದೆ. ನಿವೇಶನ ಕಳೆದುಕೊಂಡವರಿಗೆ ನಿವೇಶನ ಹಂಚಲು ಭೂಮಿ ಗುರುತಿಸಲಾಗಿದೆ ಎಂದರು. 12 ಗ್ರಾಮಗಳನ್ನು ಬಿಟ್ಟರೆ ತಾಲೂಕಿನಲ್ಲಿ ಎಲ್ಲೆಡೆ ಶುದ್ಧ ಕುಡಿಯುವ ನೀರಿನ ಘಟಕಗಳನ್ನು ನಿರ್ಮಿಸಲಾಗಿದೆ. ಕಳೆದ 12 ವರ್ಷಗಳಲ್ಲಿ ಗುಡಿಬಂಡೆ 90% ಅಭಿವೃದ್ಧಿಯಾಗಿದೆ ಎಂದರು. ಕ್ಷೇತ್ರ ಶಿಕ್ಷಣಾಧಿಕಾರಿ ಮುನೇಗೌಡ ಮಾತನಾಡಿ, ಜನವರಿ 26, 1950 ಭಾರತ ತನ್ನ ಸಂವಿಧಾನವನ್ನು ಜಾರಿಗೊಳಿಸಿದ ದಿನವಾಗಿದೆ. ರಾಜಪ್ರಭುತ್ವವನ್ನು ತ್ಯಜಿಸಿ ಪ್ರಜಾಪ್ರಭುತ್ವದಲ್ಲಿ ತನ್ನ ನಿಜ ಅಸ್ತಿತ್ವವನ್ನು ಸ್ಥಾಪಿಸಿದ ದಿನವಾಗಿದೆ. ಈ ಕಾರಣಕ್ಕಾಗಿ ಗಣರಾಜ್ಯೋತ್ಸವ ಭಾರತೀಯರ ಪಾಲಿಗೆ ಅತ್ಯಂತ ಮಹತ್ವದ ದಿನವಾಗಿದೆ ಎಂದರು. ಸಂತೋಷ ಪಡುವಂತ ದಿನ ಇವತ್ತು. ಯಾಕಂದ್ರೆ ಇವತ್ತು ಇಷ್ಟು ಸಮಾನತೆಯಿಂದ ಈ ವೇದಿಕೆಯ ಮೇಲೆ ನಾವು ಕೂರಬೇಕಾದ್ರೆ ಈ ಸಂವಿಧಾನನೇ ಕಾರಣ. ನಮಗೆ ಇವತ್ತು ಇಷ್ಟು ಅವಕಾಶಗಳು ಕೊಟ್ಟಿರುವ ಸಂವಿಧಾನವನ್ನು ನಾವು ಗೌರವಿಸಬೇಕಾಗುತ್ತೆ. ನಮಗೆ ಡಾಕ್ಟರ್ BR ಅಂಬೇಡ್ಕರ್ ಕೊಟ್ಟಂತ ಸಂವಿಧಾನ ನಮ್ಮ ಎಲ್ಲ ಧಾರ್ಮಿಕ ಗ್ರಂಥಗಳಿಂದ ಮಿಗಿಲಾದ ಗ್ರಂಥ ಇದ್ರೆ ಅದು ಸಂವಿಧಾನ ಅಂತ ನಾನು ಭಾವಿಸಿದ್ದೀನಿ. ಇವತ್ತು ಇಷ್ಟೊತ್ತು BO ಮಾತನಾಡ್ತಾ ಇದ್ರು, ಸ್ವತಂತ್ರ ಪೂರ್ವದಲ್ಲಿ ನಮ್ಮ ಭಾರತ ಹೇಗಿತ್ತು, ಸ್ವತಂತ್ರ ತದನಂತರ ಹೇಗಿದೆ ಅಂತ. ನಿಜಾನೇ ಅಷ್ಟು ಬೇಕಾಗಿಲ್ಲ. 30 ವರ್ಷಗಳ ಹಿಂದೆ 30-35 ವರ್ಷಗಳಿಂದ ಬಾಗೇಪಲ್ಲಿ ಗುಡಿಬಂಡೆ ಹೇಗಿತ್ತು, ಈಗ ಹೇಗಾಗಿದೆ ಅಂದ್ರೆ ಈ ಸಂವಿಧಾನ ಬಂದು ದೇಶ ಅಭಿವೃದ್ಧಿ ಆಗಿದೆ ಇಲ್ಲವಾ ಅಂತ ನಾವೇ ನಮ್ಮಷ್ಟಕರಾದ ತೀರ್ಮಾನ ಮಾಡ್ಕೋಬಹುದು. ಪಟ್ಟಣದ ವಿವಿಧ ಶಾಲೆಗಳ ವಿದ್ಯಾರ್ಥಿಗಳು ದೇಶಭಕ್ತಿ ಹಾಗೂ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ನಡೆಸಿಕೊಟ್ಟರು. ತಾಲೂಕು ಪಂಚಾಯಿತಿ ಕಾರ್ಯನಿರ್ವಹಣಾಧಿಕಾರಿ ಹೇಮಾವತಿ, ತಹಸೀಲ್ದಾರ್ ಎನ್ ಮನೀಷಾ, ಪಟ್ಟಣ ಪಂಚಾಯಿತಿ ಮುಖ್ಯಾಧಿಕಾರಿ ಸಭಾಶಿರಿನ್, ಕೆವಿ ನಾರಾಯಣಸ್ವಾಮಿ, ವೃತ್ತ ನಿರೀಕ್ಷಕ ನಯಾಜ್ ಬೇಗ್ ಹಾಜರಿದ್ದರು. ಬೊಮ್ಮಗಾನಹಳ್ಳಿ ಮೋಹನ್ ಕುಮಾರ್, CTV ನ್ಯೂಸ್, ಗುಡಿಬಂಡೆ.